ಇದು ಗುಡ್ಡ ಅಲ್ಲ, ಆದ್ರೂ ಕೂಡ ಪರ್ವತದ ಹಾಗೆ ಮತ್ತೆ ಪ್ಲಸ್ ಗುಡ್ಡ ಕೂಡ ಹೌದು. ಹಾಗೆ ನಾವೊಂದು ರೀಲ್ ಮಾಡಿದ್ದೇವೆ ಇಲ್ಲಿ, ಇಟ್ಟು ಸಾಂಗಿಗೆ ಒಂದು ರೀಲ್ ಮಾಡಿದ್ದೇವೆ. ತುಂಬಾ ಕಷ್ಟಪಟ್ಟಿದ್ದೇವೆ ಮಾತ್ರ. ಇಲ್ಲೆಲ್ಲ ಮುಳ್ಳೆಲ್ಲ ಉಂಟು ನೋಡಿ. ನೋಡಿ ಇದು ಈ ಮುಳ್ಳು ಉಂಟಲ್ಲ, ಇದು ತುಂಬಾ ಡೇಂಜರ್. ಮುಳ್ಳಿನ ಗಿಡ ಇದೆಲ್ಲ. ಅದು ಚುಚ್ಚಿದಲ್ಲ, ನನ್ನ ಕ್ಯಾಮರಾಮ್ಯಾನಿಗೆ ಚುಚ್ಚಿದಂತೆ. ಅಂದ್ರೆ ಚಪ್ಪಲಿ ಹಾಕಿದ್ದೇವೆ, ಆದ್ರೂ ಕೂಡ ಅದು ಪಾದ ಇದಕ್ಕೆ ಉಂಟು, ಸ್ಕಿನ್ನಿಗೆ ತಾಗಿದ್ರೆ ಚುಚ್ಚುತ್ತದೆ. ತುಂಬಾ ಜಾಗ್ರತೆಯಿಂದ ಬಂದಿದ್ದೇವೆ ನಾವು, ತುಂಬಾ ಜಾಗ್ರತೆಯಲ್ಲಿ ರೀಲ್ ಮಾಡಿದ್ದೇವೆ. ಹಾಗೆ ನೋಡಿ, ಇಷ್ಟೆಲ್ಲ ಕಷ್ಟ ಉಂಟು, ಸುಮ್ಮನೆ ಆಗುದಿಲ್ಲ. ನಿಮಗೆ ನೋಡುವಾಗ ಖುಷಿ ಆಗ್ತದೆ, ಆದ್ರೆ ತುಂಬಾ ಕಷ್ಟ ಬರ್ತೇವೆ. ಇದಕ್ಕೆ ಎಂತ ಹೆಸರು ಹೇಳು? ಪಾರೆ ಮುಳ್ಳು ಹೇಳ್ತಾರೆ. ಪಾಪಸ್ ಕಳ್ಳಿಯಾಗಿ ಉಂಟು. ಪಾಪಸ್ ಕಳ್ಳಿಯಾಗಿ ಅದು ಉಳಿದು ಅದು ಪಾರೆ ಮುಳ್ಳು ಅಂತ ಹೇಳ್ತಾರೆ. ಪಾರೆ ಮುಳ್ಳಂತೆ. ಪಾರೆ ಮುಳ್ಳು ಹೌದು, ಇದು ಪಾರೆ, ಅದರ ಮುಳ್ಳು. ಹಾಗೆ ನಾವು ಒಂದು ಇವತ್ತು ಎನಿಸದೇ ಬಂದದ್ದು ರೀಲ್ ಮಾಡ್ಲಿಕ್ಕೆ. ಇವರು ಬೇಗ ಬಂದ್ರು ಯಜಮಾನ್ರು ಡ್ಯೂಟಿ ಮುಗಿಸಿ. ಹಾಗೆ ಒಂದು ರೀಲ್ ಮಾಡುವ ಅಂತ ಹೇಳಿದ್ರು. ಹಾಗೆ ಒಂದು ಸ್ಪಾಟ್ಗೆ ಬಂದು ಇಲ್ಲೇ ಒಂದು ನೋಡಿ ಮಾಡಿದ ರೀಲ್. ಏನು ಪ್ರಾಕ್ಟೀಸ್ ಎಲ್ಲ ಏನಿಲ್ಲ, ಇಲ್ಲೇ ಒಂದು ನೋಡಿ ಬೇಗ ಮಾಡಿ ಮುಗಿಸಿ ಬಿಟ್ಟೆವು. ಇನ್ನು ಹೊರಡ್ತೇವೆ ಫ್ರೆಂಡ್ಸ್. ಅಲ್ಲಿ ಚಿನ್ನ ಇದ್ದಾಳೆ ನೋಡಿ, ಅವರೆಲ್ಲ ಮನೆ ಡ್ರೆಸ್ ಅಲ್ಲಿ ಬಂದಿದ್ದಾರೆ. ಮತ್ತೆ ಇಲ್ಲೊಂದು ವಾಕಿಂಗ್ ಕೂಡ ಆಯ್ತು ನಮ್ಗೆ. ಮೆಲ್ಲ ಎಲ್ಲರೂ ಮನೆ ಡ್ರೆಸ್ ಅಲ್ಲಿ, ಮಕ್ಕಳು ಮನೆ ಡ್ರೆಸ್ ಅಲ್ಲಿ ಬಂದಿದ್ದಾರೆ. ರೀಲ್ಸ್ ಅಂತೂ ನಮ್ಗೆ ಮಾಡದಿದ್ರೆ ಆಗುದಿಲ್ಲ ಹಾಗೆ. ಮತ್ತೆ ಇಲ್ಲೆಲ್ಲ ಸೀನರಿ ಸೂಪರ್ ಉಂಟು. ಇಲ್ಲಿ ಕುತ್ಕೊಂಡು ಉಂಟಲ್ಲ, ಒಳ್ಳೆ ಖುಷಿ ಆಗ್ತದೆ, ಮೈಂಡ್ ರಿಲ್ಯಾಕ್ಸ್ ಆಗ್ತದೆ ತುಂಬಾ. ನೋಡಿ ಅವರಲ್ಲಿ ಕ್ಯಾಮರಾ ಎಲ್ಲ ಉಂಟು ಕೈಯಲ್ಲಿ, ಹಾಗೆ ಅವರು ಕೇರ್ಫುಲ್ ಅಲ್ಲಿ ಕ್ಯಾಮರಾ ಇಡ್ತಿದ್ದಾರೆ. ಇಲ್ಲಿ ನೋಡ ಚಂಗೊಪ್ಪಿಯ ನೋಡಿ, ಅಷ್ಟು ದೊಡ್ಡ ಗುಡ್ಡ ನೋಡಿ ಇಲ್ಲಿ. ಇನ್ನೊಂದ್ಸಲ ಬರ್ಬೇಕು ಇಲ್ಲಿ. ಅಲ್ಲಿ ಆ ಸೈಡ್ ಅಲ್ಲಿ ಸ್ವಲ್ಪ ಗುಡ್ಡ ಮತ್ತು ಕಾಡೆಲ್ಲ ಉಂಟಲ್ಲಿ ಆ ಸೈಡ್ ಅಲ್ಲಿ, ಹಾಗೆ ಅಲ್ಲಿ ಹೋಗ್ಬೇಕಲ್ಲಿ. ಇಲ್ಲಿ 2 ಸರ್ತಿ ಚಿರತೆ ಬಂದಿದೆ ಈ ಪ್ಲೇಸ್ ಅಲ್ಲಿ. ಚಿರತೆ ಬಂದಿತ್ತು ಅವತ್ತು ಅಂತ ಹೇಳಿದ್ರೆ ಎಲ್ಲ ಕಡೆಗೆ ಚಿರತೆ ಬರ್ತದೆ ಕಾಡೆಲ್ಲ ಇದ್ದಲ್ಲಿ. ನಾವೊಂದು ಧೈರ್ಯದಲ್ಲಿ, ಯಜಮಾನ್ರ ಧೈರ್ಯದಲ್ಲಿ ಬಂದಿದ್ದೇವೆ. ಹೌದಾ, ನೀವು ರೀಲ್ ಮಾಡುವಾಗ ಕಿಸೆಯಲ್ಲಿ ಇದೆಲ್ಲ ಇತ್ತ ಪರ್ಸ್ ಎಲ್ಲ? ಇಲ್ಲ ಅಲ್ಲ. ನನ್ನ ಗಂಡನಲ್ಲಿ ಕೇಳಿತು, ಡ್ಯಾನ್ಸ್ ಮಾಡುವಾಗ ಕಿಸೆ ಒಳಗೆ ಪರ್ಸ್ ಎಲ್ಲ ಇರ್ತಾರೆ, ಈಗ ಇರ್ತದೆ. ಕಲ್ಲು ಬಿಸಾಡ್ಬೇಡ, ಬೇಡ ಬೇಡ, ಮೆಲ್ಲ ಹೋಗಿ, ಮೆಲ್ಲ ರೋಲ್ ಆಗ್ತದೆ ಕಲ್ಲೆಲ್ಲ. ಮೆಲ್ಲ ಹೋಗಿ ಚಿನ್ನ. ಹಾಗೆ ನಾವು ಈಗ ಮೆಲ್ಲ ಹೋಗ್ಬೇಕು. ಮಕ್ಕಳೇ ಮೆಲ್ಲ, ಓ ಮಕ್ಕಳೇ, ಅವ್ರಿಗೆ ಕಿವಿ ಕೇಳುದಿಲ್ವಾ ಅಂತ. ಇಲ್ಲಿ ಹಾಗೆ ಓಡ್ಲಿಕ್ಕೆ ಆಗುದು ನೋಡಿ. ತುಂಬಾ ಇದುಂಟ ಇಲ್ಲಿ, ಅಂತ ಮುಳ್ಳು ಭಯಂಕರ ಚುಚ್ಚುತ್ತದೆ. ಹೌದು, ನನ್ನ ಗಂಡನಿಗೆ ಕ್ಯಾರೇ ಇಲ್ಲ ಹೆಂಡತಿಗೆ. ಅವರು ವಿಡಿಯೋ ಮಾಡಿದ್ರಲ್ಲಿ ಮಗ್ನರಾಗಿದ್ದಾರೆ. ಕೈ ಹಿಡಿಬೇಕು, ಕೈ ಹಿಡಿಯುವಂಥದ್ದು. ನಾವು ಸಾಹಸಿಗಳಲ್ಲ, ಸಾಹಸಿಗಳು ಹೇಗಿರ್ಬೇಕು, ಕೈಯಲ್ಲಿ ಹಿಡಿಲಿಕ್ಕಿಲ್ಲ, ಸೀದಾ ಹೋಗುದೇ. ಗುಡ್ಡ ಗಿಡ್ಡೆಲ್ಲ ಕ್ಯಾರಿಲ್ಲ. ನಾವು ಅಲ್ಲಿ ಅಲ್ಲ ತೂಗು ಸೇತುವೆಯಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ರೀಲ್ ಮಾಡಿದ್ದು, ಅದು ಗ್ರೇಟ್ ಅಲ್ವಾ? ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ನೆನಪುಂಟಾ? ಹೌದೌದು. ಮತ್ತೆ ಉಡುಪಿ ಇದು ಕುಂದಾಪುರ ಅಲ್ಲಿ ಒಂದು ಮಾಡಿದಲ್ಲ, ಹೇಗೆ ಅನಿಸಿತು ನಿಮಗೆ? ಹೇಗೆ ಅನಿಸಿತು? ಅನಿಸುದ ಅಲ್ಲ, ತುಂಬಾ ಟಫ್ ಅಲ್ಲ ಅದು. ನಾವು ಅದು ಸಾಹಸವೇ ಅದು ನಮ್ದು. ಒಂದು ಸಣ್ಣ ದೋಟ ದಾಡ್ಲಿಕ್ಕೆ ಎಷ್ಟು ಕಷ್ಟ ಬರ್ತಲ್ಲ ನೋಡಿ. ಅದು ಯಾಕೆ ಗೊತ್ತುಂಟ, ನಮ್ಮ ಸ್ಕರ್ಟ್ ಎಲ್ಲ ಟೈಟ್ ಇರ್ತದೆ ಅದಕ್ಕೆ. ಕ್ರ್ಯಾಬ್ ಸುಕ್ಕದ ರೆಸಿಪಿ ಮಾಡಿ ಮೇಡಮ್ ಅಂತ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿದರು. ಹಾಗಾಗಿ ಅದರ ರೆಸಿಪಿ ಮಾಡಿದ್ದೀನಿ. ಹಾಗೂ ನಾವು ಫ್ರೆಶ್ ಕ್ರ್ಯಾಬ್ ಸಿಗಲಿಕ್ಕೆ ವೇಟ್ ಮಾಡ್ತಾ ಇದ್ದೆ. ಸೊ ಫ್ರೆಶ್ ಕ್ರ್ಯಾಬ್ ಸಿಕ್ಕಿತ್ತು, ರೆಸಿಪಿ ರೆಡಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಗೈಸ್, ನಮಗೆ ಇವತ್ತು ಕ್ರ್ಯಾಬ್ ನೋಡಿ ಎಷ್ಟು ದೊಡ್ಡದುಂಟು, ನೋಡಿ ಎಷ್ಟು ದೊಡ್ಡದುಂಟು. ಹಾಗೆ ಇವತ್ತು ಇದರದ್ದು ಸುಕ್ಕ ಮಾಡುವ ಅಂತೇಳಿ ಇಷ್ಟು ದೊಡ್ಡ ಕ್ರ್ಯಾಬ್ ಸಿಕ್ಕಿದೆ ನಮಗೆ. ನಮ್ಮ ಟೆಂಪದವರು ತಂದು ಕೊಟ್ಟಿದ್ದಾರೆ, ಒಳ್ಳೆ ಫ್ರೆಶ್ ಉಂಟು. ಕೆಲವೆಲ್ಲ ಹಸ್ಬೆಂಡ್ ಅದನ್ನು ಇದು ಮಾಡಿದರು, ಕಾಲನ್ನು, ಅದು ಜೀವದ ಹಿಡಿ. ಸೊ ಈಗ ಇದರದ್ದು ಸುಕ್ಕ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ.
ಬನ್ನಿ ವಿಡಿಯೋ. ಇದು ಕ್ಲೀನಿಂಗ್ ಆಗೋ ಕಟ್ ಮಾಡೋದು ದೊಡ್ಡ ಕೆಲಸ ಏನಲ್ಲ. ನಾನು ಮೆಟ್ಟು ಕತ್ತಿಯಲ್ಲೇ ಕಟ್ ಮಾಡ್ತಾ ಇದ್ದೇನೆ. ನಾವು ಹೆಚ್ಚಾಗಿ ಮೆಟ್ಟು ಕತ್ತಿಯಲ್ಲಿ ಮೀನನ್ನು ಮತ್ತು ಚಿಕನನ್ನು ಕೂಡ ಕಟ್ ಮಾಡೋದು. ಮೊದಲಿಂದಲೂ ಕೂಡ ಇದೇ ಅಭ್ಯಾಸ ಆಗಿದೆ. ಕ್ರ್ಯಾಬ್ ಅಂದರೆ ಕನ್ನಡದಲ್ಲಿ ಹೇಡಿ, ತುಳುವಿನಲ್ಲಿ ಜಂಜಿ ಅಂತ ಹೇಳ್ತಾರೆ. ಇದು ಸ್ವಲ್ಪ ವೆಯ್ಟ್ ಇದ್ದರೆ ಒಳ್ಳೆ ಮಾಂಸ ಕೂಡ ಇರ್ತದೆ. ತಿನ್ನಲು ಕೂಡ ಬಲು ರುಚಿಕರ. ಮಕ್ಕಳಿಗಂತೂ ತುಂಬಾ ಇಷ್ಟ. ಹೆಲ್ತಿಗೆ ಕೂಡ ಬೆಸ್ಟ್. ಕ್ಯಾಲ್ಸಿಯಂ ಇದರಲ್ಲಿ ಹೇರಳವಾಗಿರ್ತದೆ. ನಾನು ಮೊದಲು ಸಣ್ಣದಿರುವಾಗ ಅಮ್ಮ ಮನೆಯಲ್ಲಿ ಏಡಿ ಪದಾರ್ಥ ಮಾಡಿದಾಗ 2 ಸಲ ಗಮ್ಮತ್ತು ಊಟ ಮಾಡ್ತಿದ್ದೆ. ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಈಗ ನಮ್ಮ ಮನೆಯಲ್ಲಿ ಕೂಡ ಹಾಗೇನೆ ಎಲ್ಲರಿಗೂ ಗಮ್ಮತ್ತು ಊಟ ಆಗ್ತದೆ. ಕ್ರ್ಯಾಬ್ ಕರಿ ಮಾಡಿದರೆ, ಕ್ರ್ಯಾಬ್ ಸುಕ್ಕ ಮಾಡಿದರೆ ಎಲ್ಲ. ಫೈನಲ್ ಆಗಿ ಎಲ್ಲ ಕ್ಲೀನ್ ಆಯಿತು. ನಾನ್ ವೆಜ್ ಮಾಡುವಾಗ ಮಣ್ಣಿನ ಮಡಿಕೆಯನ್ನು ಹೆಚ್ಚಾಗಿ ಯೂಸ್ ಮಾಡ್ತೀನಿ. ಈಗ ನೋಡಿ, ಮಡಿಕೆಯಲ್ಲಿ ಏಡಿಯನ್ನು ಹಾಕಿ ಅದಕ್ಕೆ 2 ಸ್ಪೂನ್ ಕಲ್ಲುಪ್ಪು ಹಾಗೂ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪನೇ ನೀರು ಸಾಕು. ಸೊ ತಾನಾಗಿ ಇದು ನೀರು ಬಿಡ್ತದೆ, ಬೇಗ ಕೂಡ ಬಾಯ್ಲ್ ಆಗ್ತದೆ. ತೆಂಗಿನಕಾಯಿ ತುರಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ನಮ್ಮ ಗ್ರೈಂಡರಿಗೆ 23 ವರ್ಷ ಆಯಿತು. ಒಳ್ಳೆ ಬಾಳಿಕೆ ಬಂದಿದೆ. ಮೊನ್ನೆ ಒಬ್ಬರು ಕಮೆಂಟಲ್ಲಿ ಕೇಳಿದರು ಸಬ್ಸ್ಕ್ರೈಬರ್, ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತೇಳಿ. ಇದನ್ನು ನಾವು ಪುತ್ತೂರಿಂದ ತಗೊಳ್ಳೋದು. ಭಾರಿ ಒಳ್ಳೆದುಂಟು, ಪ್ಲಸ್ ಒಳ್ಳೆ ಬಾಳಿಕೆ ಕೂಡ ಬಂದಿದೆ. ಈಗ ನೋಡಿ ಫ್ರೆಂಡ್ಸ್, ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಖಾರಕ್ಕೆ ಅನುಗುಣವಾಗಿ ಉದ್ದ ಮೆಣಸು 12, ಗಿಡ್ಡ ಮೆಣಸು 3, ಸ್ವಲ್ಪ ಅರಶಿನ, 10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಳಿ, 2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತೆ ಕೂಡ ಹಾಕಿದ್ದೇನೆ. ಕೊತ್ತಂಬರಿ, ಜೀರಿಗೆ, ಮೆಣಸು ಇದನ್ನೆಲ್ಲ ಆಲ್ರೆಡಿ ಫ್ರೈ ಮಾಡಿ ಇಟ್ಟಿದ್ದೇನೆ. ಇವರು ಬಂಗಾರಿ ನೋಡಿ, ಬಂಗಾರಿ ಬಂದರು. ಇವರು ಹೀಗೆ ನೋಡುದು ಬಂದು. ಇದು ನಮ್ಮದು ದೃಷ್ಟಿಗೆ, ಮನೆಯ ದೃಷ್ಟಿಗೆ ಬ್ಲ್ಯಾಕ್ ಕ್ಯಾಟ್. ಬಂಗಾರಿ ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ಮಿಕ್ಸಿಗೆ ಹಾಕುವ. ಓಕೆ, ಇದೆಲ್ಲ ಫ್ರೈಡ್, ಇದೆಲ್ಲ ಫ್ರೈ ಮಾಡಿ ಅಂತ. ಸ್ವಲ್ಪ ಸಾಕು ನೀರು, ಜಾಸ್ತಿ ಬೇಡ. ಆಯಿತು. ಕಟ್ ಮಾಡಿದ 2 ದೊಡ್ಡ ನೀರುಳ್ಳಿ, 2 ಸಣ್ಣ ಟೊಮೆಟೊ, ಕರಿಬೇವು ಸೊಪ್ಪು, ಸಣ್ಣ ತುಂಡು ಶುಂಠಿ ಇದೆಲ್ಲ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ನೀರುಳ್ಳಿಯನ್ನು ಹಾಕಿದ್ದೇನೆ. ಇದು ಗೋಲ್ಡನ್ ಬ್ರೌನ್ ಆಗಬೇಕು. ಆಮೇಲೆ ನೋಡಿ, ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ, ಶುಂಠಿಯನ್ನು ಕೂಡ ಹಾಕಿದ್ದೇನೆ. ಇದನ್ನೆಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡಬೇಕು. ನನ್ನ ಮಕ್ಕಳು ನೋಡಿ ಫ್ರೆಂಡ್ಸ್, ನನಗೆ ಈ ರೀತಿ ಉಪದ್ರ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಕೋಪ ಬರ್ತದೆ, ಕೆಲವೊಮ್ಮೆ ನಾನೇ ಅವರೊಂದಿಗೆ ಮಕ್ಕಳಾಗಿ ಬಿಡ್ತೇನೆ. ನೀರುಳ್ಳಿ ಗೋಲ್ಡನ್ ಬ್ರೌನ್ ಆದ ಮೇಲೆ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಗ್ರೈಂಡ್ ಆದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೇನೆ. ಈಗ ನೋಡಿ, ಬಾಯ್ಲ್ ಆದ ಕ್ರ್ಯಾಬನ್ನು ಹಾಕುತ್ತಾ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಉಪ್ಪನ್ನು ನಾನು ಕ್ರ್ಯಾಬ್ ಬಾಯ್ಲ್ ಮಾಡುವಾಗ ಆಲ್ರೆಡಿ ಹಾಕಿದ್ದೇನೆ. ಇನ್ನೊಮ್ಮೆ ಟೇಸ್ಟ್ ನೋಡಬೇಕು ಉಪ್ಪೆಲ್ಲ ಹೇಗೆ ಉಂಟಂತೇಳಿ. ಈಗ ಒಮ್ಮೆ ಟೇಸ್ಟ್ ನೋಡಬೇಕಲ್ಲ. ವಾವ್, ಸೂಪರ್ ಯಮ್ಮಿ ಆಗಿದೆ. ಹಾಕಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಫೈನಲ್ ಆಗಿ ತೆಂಗಿನ ತುರಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ.
ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸ್ ಮಾಡಬೇಕು. ಘಮ ಘಮ ಪರಿಮಳ ಬರ್ತಾ ಉಂಟು. ಗಮ್ಮತ್ತು ಊಟ ಮಾಡಬೇಕೀಗ. ನಮ್ಮ ಮಕ್ಕಳಿಗೆ ಪೊಟೊಟೊ ಫ್ರೈ ಅಂದರೆ ತುಂಬ ಇಷ್ಟ. ಸೊ ಈಗ ಚಿನ್ನು ಪೊಟೊಟೊ ಫ್ರೈ ಮಾಡಿದ್ದಾಳೆ. ಓಕೆ ಫ್ರೆಂಡ್ಸ್, ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.